ನಮ್ಮ ಪಪ್ಪನ ವಿಷನ್ ಇದು. ಸೊ ಅವ್ರಿಗೆ ಪೇರೆಂಟ್ಸ್ ಜಾಸ್ತಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ ಅಂದ್ರೆ ಟೀಚರ್ಸ್ ವಿಲ್ ಇನ್ವಾಲ್ವ್ ಮೋರ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೂಡಲ್ಗಿ ಕನಸದ ಮಂಜುನಾಥ್ ಮಾತಾಡ್ತಾ ಇದ್ದೀನಪ್ಪ. ಅಂದರೆ ವಿಶೇಷವಾಗಿ ನಮ್ಮ ಮೂಡಲ್ಗಿಯಲ್ಲಿ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓಪನ್ ಆಗಿದೆ. ಬನ್ನಿ ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸ್ಫೂರ್ತಿ ಭಾಗೋಜಿ ಅಂತ. ನಾನು ಆ್ಯಕ್ಚುಲಿ ಮ್ಯಾನೇಜಿಂಗ್ ಟ್ರಸ್ಟಿ. ನಮ್ಮ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದು ಒನ್ ಆಫ್ ದ ಮ್ಯಾನೇಜಿಂಗ್ ಟ್ರಸ್ಟೀಸ್ ಆ್ಯಂಡ್ ಪಾರ್ಟ್ ಆಫ್ ದ ಸ್ಕೂಲ್. ಓಕೆ, ಹೇಗೆ ಶುರುವಾಯಿತು ಇದು ಜರ್ನಿ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮೂಡಲ್ಗಿಯಲ್ಲಿ? ಇದು ಆ್ಯಕ್ಚುಲಿ ನಮ್ಮ ಸ್ಕೂಲು ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಏನಿದೆಯಲ್ಲ, ಇದು ನಮ್ಮ ಟ್ರಸ್ಟ್ ಕೆಳಗಡೆ ಬರುತ್ತೆ. ನಮ್ಮದೇ ಒಂದು ಟ್ರಸ್ಟ್ ಅಂತ ಇದೆ, ಭಾಗೋಜಿ ಎಜುಕೇಷ್ನಲ್ ಸರ್ವಿಸಸ್ ಟ್ರಸ್ಟ್ ಆ್ಯಂಡ್ ಫೌಂಡೇಶನ್ ಅಂತ. ಇದು ಬಂದುಬಿಟ್ಟು ದಿಸ್ ವಾಸ್ ಆ್ಯಕ್ಚುಲಿ ಫೌಂಡೆಡ್ ಬೈ ಮೈ ಫಾದರ್, ಶಶಿಕುಮಾರ್ ಭಾಗೋಜಿ ಅಂತ. ಅವರು ಕರೆಂಟ್ಲಿ ವಡೇರಟ್ಟಿಯಲ್ಲಿ ಪ್ರಿನ್ಸಿಪಲ್ ಇದ್ದಾರೆ. ಅವ್ರದ್ದೇ ವಿಷನ್ ಇದು ಹೇಳಬೇಕು ಅಂದರೆ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ಮ್ಯಾನೇಜಿಂಗ್ ಟ್ರಸ್ಟೀಸ್ ಅಂತ ನಮ್ಮ ತಾಯಿ ಅವರು ಶ್ರೀಮತಿ ಸಂಗೀತಾ ಭಾಗೋಜಿ ಮತ್ತು ಮೈ ಬ್ರದರ್, ಹೀ ಈಸ್ ಆಲ್ಸೋ ಅ ಮ್ಯಾನೇಜಿಂಗ್ ಟ್ರಸ್ಟಿ, ಸೂರಜ್ ಭಾಗೋಜಿ ಅಂತ. ಸೊ ವಿ ಆರ್ ಆಲ್ ಕಮ್ ಟುಗೆದರ್ ಟು ಮೇಕ್ ದಿಸ್ ಡ್ರೀಮ್ ಆಫ್ ಮೈ ಫಾದರ್ ಅ ಸಕ್ಸೆಸ್. ಓಕೆ, ಹೇಗೆ ಬಂತು ಇದು ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡೋಕೆ? ಅಂದರೆ ಈಗ ದುಡ್ಡಾಗಲಿ ಮತ್ತು ಈ ಕಡೆ ಜಮೀನಾಗಲಿ ಇದ್ದಾಗ ಬಹಳಷ್ಟು ಉದ್ಯಮಿಗಳಿದ್ದಾವೆ, ನಿಮಗೆ ಉದ್ಯೋಗಗಳಿದ್ದಾವೆ, ಹಣ ಗಳಿಸಲು ಭಾಳಷ್ಟು ದಾರಿ ಇದ್ದಾವೆ. ಸೊ ಸ್ಕೂಲ್ ಮಾಡಬೇಕು, ಅದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಬೇಕು ಮೂಡಲ್ಗಿಲ್ಲಿ ಅಂತ ಹೆಂಗೆ ಬಂತು ನಿಮಗೆ? ಸೊ ಇದು ಬಂದುಬಿಟ್ಟು ಆ್ಯಸ್ ಐ ಟೋಲ್ಡ್, ನಮ್ಮ ಪಪ್ಪನ ವಿಷನ್ ಇದು. ಅವ್ರದ್ದು ಸರ್ವಿಸ್ ಎಲ್ಲ ಎಜುಕೇಷನಲ್ಲೇ ಇದೆ. ಸೊ ಅವ್ರದ್ದು ವಿಷನ್ ಇದು ಆ್ಯಕ್ಚುಲಿ. ಸೊ ನಾವು ಅವ್ರದ್ದು ನೆಕ್ಸ್ಟ್ ಜನ್ರೇಷನ್, ನಮ್ಮ ತಮ್ಮ ಮತ್ತು ನಾನು ಸೇರಿ ಒಂದು ಸೋಷಿಯಲ್ ಸರ್ವಿಸ್ ಆಗಿ ಕೂಡ ವಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅಪಾರ್ಟ್ ಫ್ರಮ್ ದ್ಯಾಟ್, ನಾವು ಚಿಕ್ಕ ವಯಸ್ಸಿಂದ ಮೂಡಲ್ಗಿಯಲ್ಲಿ ವಿ ಕಮ್ ವಿಸಿಟ್ ನೋಡ್ತಾ ಇದ್ವಿ. ಇಲ್ಲಿ ಒಂದು ಮೆಂಟಾಲಿಟಿ ಹೇಗಿದೆ, ಪೇರೆಂಟ್ಸ್ ಮೈಂಡ್ಸೆಟ್ ಹೆಂಗಿದೆ, ಇನ್ನು ಏನು ರೀಚ್ ಆಗಿದೆ. ಸೊ ಏನೋ ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ತೊಗೊಂಬರ್ಬೇಕು ಅಂತ ಇದೆ ಈ ಊರಲ್ಲಿ. ಏನು ಒಂದು ಬೆಂಗಳೂರು ಹುಡುಗರಿಗೆ ಏನು ಒಂದು ಎಜುಕೇಷನ್ ಅವ್ರಿಗೆಲ್ಲ ಸೌಲಭ್ಯ ಇದೆಯಲ್ಲ, ವಿ ವಾಂಟ್ ಟು ಗಿವ್ ದ ವೆರಿ ಸೇಮ್ ಎಜುಕೇಷನ್, ವೆರಿ ಸೇಮ್ ಫೆಸಿಲಿಟೀಸ್ ಹಿಯರ್ ಆಲ್ಸೋ, ಮೇಕ್ ದೆಮ್ ಅವೈಲ್ ಹಿಯರ್ ಆಟ್ ಆರ್ ಸ್ಕೂಲ್ ಆಲ್ಸೋ. ಎಷ್ಟು ವರ್ಷದಿಂದ ಶುರುವಾಗಿತ್ತು? ದಿಸ್ ಈಸ್ ಆರ್ ಥರ್ಡ್ ಇಯರ್, ಕರೆಂಟ್ಲಿ ಆರ್ ಥರ್ಡ್ ಇಯರ್. ಸೊ ನೋಡಬೇಕು. ನೀವು ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಇದೇ ಕಟ್ಟಡದಿಂದ ಶುರು ಮಾಡಿದ್ದೆ, ಇನ್ನು ಹಿಂದೆ ಯಾವುದಾದ್ರೂ? ಎಸ್, ಇದೇ ಕಟ್ಟಡ ಫಸ್ಟ್. ಇದು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಎಲ್ಲ ಮಾಡಿ, ಇದು ಆ್ಯಕ್ಚುಲಿ ನಮ್ಮ ತಂದೆಯವರು ಖರೀದಿ ಮಾಡಿದ್ದು. ನಾವು ಚಿಕ್ಕ ವಯಸ್ಸಲ್ಲೇ ಇದು ಖರೀದಿ ಮಾಡಿದ್ರು. ಸೊ ಅವ್ರ ಸರ್ವಿಸ್ ಎಲ್ಲ ಗೋಕಾಕಲ್ಲಾಗಿರೋದು. ಸೊ ಇವಾಗ ಬಂದು ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡಿ ವಿ ಆರ್ ಏಮಿಂಗ್ ಫಾರ್ ಅ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್. ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನೀವು ಕ್ಲಾಸಲ್ಲೆಲ್ಲ ತೋರಿಸ್ತೀನಿ ನಿಮಗೆ, ಎಲ್ಲ ಪ್ರಾಜೆಕ್ಟರ್ ಸೆಟಪ್ ಹಿಡ್ಕೊಂಡು ಅಗ್ದಿ ಒಂದು ಸ್ವಲ್ಪ ಹೈ ಲೆವೆಲ್ ಮಾಡಬೇಕಂತೈತಿ. ವಿ ಹ್ಯಾವ್ CCTV ಕ್ಯಾಮ್ರಾ ಫೆಸಿಲಿಟೀಸ್ ಆಲ್ಸೋ, ಸೊ ದ್ಯಾಟ್ ವಿ ಕ್ಯಾನ್ ಮಾನಿಟರ್ ದ ಟೀಚರ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಸೈಡ್ ಬೈ ಸೈಡ್. ಸೊ ಇದೇ ಸ್ಕೂಲಿಂದಾನೇ ದಿಸ್ ಈಸ್ ವಾಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್. ಯಾಕೆ ನಮ್ಮ ಮೂಡಲ್ಗಿ ಜನತೆ ಆಗ್ಬೋದು ಮತ್ತು ಮೂಡಲ್ಗಿ ಸುತ್ತಲಿನ ಜನತೆ ಆಗ್ಬೋದು ಯಾಕೆ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಮನ್ನು ಚಾಯ್ಸ್ ಮಾಡಬೇಕು? ಸೊ ಮೇನ್ಲಿ ಬಂದು ಅಫ್ಕೋರ್ಸ್ ದ ಫೆಸಿಲಿಟೀಸ್ ವಾಟ್ ವಿ ಆರ್ ಗಿವಿಂಗ್, ಪರ್ಸ್ನಲೈಸ್ಡ್ ಅಟೆನ್ಷನ್ ಅಂತೀವಲ್ಲ. ಇವಾಗ ನೀವು ಸ್ಕೂಲ್ಸಲ್ಲಿ ನೋಡಬೇಕು, ನೀವು ರಿಸರ್ಚ್ ಮಾಡಿ ನೋಡ್ಬೋದು, ಒಂದೇ ಕ್ಲಾಸ್ ರೂಮಲ್ಲಿ 80 to 100 ಸ್ಟೂಡೆಂಟ್ಸ್ ಹಾಕ್ತಾರೆ. ನಾವು ಅಷ್ಟು ಮಾಡೋ ಪ್ಲ್ಯಾನ್ ಎಲ್ಲ ಇಲ್ಲ. ವಿ ವಾಂಟ್ ಟು, ಒಂದು ಸ್ಟೂಡೆಂಟ್ ಇತ್ತಂದ್ರೆ ಅವ್ರು ಎಲ್ಲಿಂದ ಬರತ್ತಾರು, ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್ ವೀಕ್ನೆಸ್, ಸ್ಟ್ರೆಂತ್ಸ್, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ವಿ ವಾಂಟ್ ಟು ಗಿವ್ ಅ ಪರ್ಸ್ನಲೈಸ್ಡ್ ಅಟೆನ್ಷನ್ ಫ್ರಮ್ ದ ಟೀಚರ್ಸ್. ಅದ್ರ ಪ್ರಕಾರ ನಾವು ಟೀಚರ್ಸ್ಗೂ ವಿ ಆರ್ ಟ್ರೈನಿಂಗ್ ದೆಮ್. ಓಕೆ, ಸೊ ಅದಕ್ಕಾಗಿ ದ ಫೆಸಿಲಿಟೀಸ್ ಐ ವುಡ್ ಸೇ ಹೈಲಿ ಕ್ವಾಲಿಫೈಡ್ ಸ್ಟಾಫ್ ನಾವೇ ಟ್ರೈನ್ ಮಾಡ್ತೀವಿ ಖುದ್ದಾಗಿ. ಅಕಾರ್ಡಿಂಗ್ ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಏನಿದೆಯಲ್ಲ, ವಿ ಹ್ಯಾವ್ ಟು ಟ್ರೈನ್ ದೆಮ್. ಅವ್ರು ಎಷ್ಟೇ ಕ್ವಾಲಿಫೈಡ್ ಆಗಿರಲಿ, according to our curriculum and all, we have to train them. So we are doing that all due diligence. Adu bittu we are giving them competitive exams coaching as well. Navodaya agirli, Sainik exam, Kittur,
Moraji exams. So ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿ ಆರ್ ಟ್ರೈನಿಂಗ್ ದೆಮ್. ದಟ್ ಈಸ್ ಸಮಥಿಂಗ್ ವಿ ಆರ್ ಏಮಿಂಗ್ ಫಾರ್ ಆಸ್ ವೆಲ್. ಸೊ ಅದಕ್ಕಾಗಿ ಐ ಥಿಂಕ್ ಯು ಶುಡ್ ಕನ್ಸಿಡರ್ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಟ್ ದಿಸ್ ಮೊಮೆಂಟ್. ಸೊ ಸ್ಪೆಷಲಾಗಿ ಮೇಡಮ್ ಇವಾಗ ಏನು ಈ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, ಸೊ ಎಲ್ಲ ಸ್ಕೂಲ್ಗಿಂತ ಕೆಲವೊಂದು ಫೆಸಿಲಿಟಿಯನ್ನು ಕೊಡ್ತಾ ಇದೆ. ಎಸ್. ಏನಕ್ಕೆ ನೀವು ಎಲ್ಲಿಂದ ಪ್ಲ್ಯಾನ್ ತೊಗೊಂಡ್ಬಂದ್ರಿ? ಯಾ, ಇವಾಗ ಒಂದು ಚೈಲ್ಡ್ದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಅಂತೀವಿ ನಾವು, ಅಂದರೆ ಓವರ್ ಆಲ್ ಡೆವಲಪ್ಮೆಂಟ್. ಸೊ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಲ್ಸೋ ವಿ ಆರ್ ಫೋಕಸಿಂಗ್ ಆನ್. ಇವಾಗ ನೀವು ನೋಡ್ಬೋದು, ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅ ಸ್ವಿಮ್ಮಿಂಗ್ ಪೂಲ್. ಸೊ ಸ್ವಿಮ್ಮಿಂಗ್ ಈಸ್ ಒನ್ ಎಕ್ಸಸೈಸ್ ವಿಚ್ ಕೀಪ್ಸ್ ಯು ವೆರಿ ಹೆಲ್ದಿ. ಯು ಕ್ಯಾನ್ ರಿಸರ್ಚ್ ಅಬೌಟ್ ಸ್ವಿಮ್ಮಿಂಗ್. ಸೊ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ. ಅದು ಬಿಟ್ಟು ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್, ಇವಾಗ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡೋನು ಪ್ಲ್ಯಾನ್ ಇದೆ. ಸೊ ಸ್ಪೋರ್ಟ್ಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಫಿಸಿಕಲ್ ಹೆಲ್ತ್ ಏನಂತೀವಲ್ಲ, ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೀಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಅದಕ್ಕಾಗಿ ಇದು 3.5 ಎಕರೆ ಜಾಗ ಇದೆ. ಸೊ ವಿ ವಾಂಟ್ ಟು ಯೂಟಿಲೈಸ್ ಎವ್ರಿಥಿಂಗ್ ಫಾರ್ ಅ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್, ಆಫ್ ಅ ಸ್ಕೂಲ್. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಆಗು ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೂ ಕಮ್ಮಿ ಇರಬಾರ್ದು. ಸೊ ಅದು ದಟ್ ಈಸ್ ಒನ್ ಫೆಸಿಲಿಟಿ ಐ ವುಡ್ ಸೇ ಇಸ್ ಡೆಫಿನೆಟ್ಲಿ ಹೈಲೈಟೆಡ್. ಅಂದರೆ ನೀವು ಹೇಳೋದು ಇಂಟರ್ನ್ಯಾಷನಲ್ ಸ್ಕೂಲ್ಗಿಂತ ನಮ್ಮ ಸ್ಕೂಲ್ ಯಾವುದೇ ರೀತಿಯ ಸೌಲಭ್ಯಗಳಿಂದ ವಂಚಿತ ಆಗಿಲ್ಲ. ಕರೆಕ್ಟ್. ಏನೇ ಬಂದು ಇಲ್ಲಿ ವಿಸಿಟ್ ಮಾಡಿದರೆ ತಂದೆ ತಾಯಿಗಳು ಡೆಫಿನೆಟ್ಲಿ ನಾವು ನಾಳೆಯಿಂದ ಬಂದು ನಾವು ಅಡ್ಮಿಷನ್ ಮಾಡ್ತೀವಿ ಅನ್ನತಕ್ಕಂಥ ಒಂದು ಮಾತು ಹೇಳಬೇಕು. ಎಸ್ ಎಸ್. ನಿಮ್ಮ ಒಂದು ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ವಿದ್ಯಾರ್ಥಿಯು ಬಂದಾಗ ಸೊ ಹೇಗೆ ಅವರನ್ನು ಟೀಚ್ ಹಾಗೂ ಗೈಡ್ಲೈನ್ಸ್ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ? ಸೊ ಇವಾಗ ಸ್ಟ್ರೆಂತ್ ನಮ್ಮ ಸದ್ಯಕ್ಕೆ ಕಮ್ಮಿ ಇದೆ. ಸೊ ಅವ್ರು ಬಂದಾಗ ಅಡ್ಮಿಷನ್ ಮಾಡೋಕ್ಕಂತ ಬರ್ತಾರಲ್ಲ, ಇವಾಗ 2 ಥಿಂಗ್ಸ್. ಒನ್ ಇಸ್ ಫಾರ್ LKG UKG ಸ್ಟೂಡೆಂಟ್ಸ್, ಸ್ಟಾರ್ಟಿಂಗ್ ಫ್ರೆಶರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ. ಸೊ ಅವ್ರ ಅಡ್ಮಿಷನ್ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸ್ಮಾಲ್ ಟೆಸ್ಟ್ ಟೈಪ್ಸ್ ಕೇಳ್ತೀವಿ. ಅವ್ರು ಏನು ಕಲ್ತಿದ್ದಾರೋ, ಅವ್ರದ್ದು ಏನು ವೀಕ್ನೆಸ್ಸು, ಸ್ಮಾಲ್ ಸ್ಟ್ರೆಂತ್ಸ್ ಆಗಲಿ, ಪೇರೆಂಟ್ಸ್ ಎಷ್ಟು ಆ್ಯಕ್ಟಿವ್ ಅದಾರೋ, ಇದನ್ನೆಲ್ಲ ಸ್ವಲ್ಪ ಅನಾಲಿಸಿಸ್ ಮಾಡಿ ಸ್ವಲ್ಪ ನಾವು ಒಂದು ಸ್ಮಾಲ್ ಅಸೆಸ್ಮೆಂಟ್ ಕೊಟ್ಟು ಆಮೇಲೆ ವಾಟ್ ವಿ ಡೂ, ವಿ ಟೇಕ್ ದ ಡಿಸಿಷನ್ಸ್ ಆ್ಯಂಡ್ ವಿ ಅಡ್ಮಿಟ್ ಅಕಾರ್ಡಿಂಗ್ ಟು ಏನು ಮಾಡ್ತೀವಿ ಅಂದರೆ ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಸ್ಟೂಡೆಂಟ್ಸಿಗೆ ಪರ್ಸ್ನಲೈಸ್ಡ್ ಅಟೆನ್ಷನ್ ಬೇಕಿತ್ತಂದ್ರೆ ಅವರಿಗೆ ಅದನ್ನ ಕೊಡಿಸ್ತೀವಿ. ಈಗ ಒಬ್ಬೊಬ್ಬರಿಗೆ ದೇ ವಿಲ್ ಬಿ ವೆರಿ ಗುಡ್ ವಿತ್ ರೈಟಿಂಗ್, ಬಟ್ ಮಾತಾಡೋಕ್ಕೆ ದೇ ವಿಲ್ ಬಿ ವೆರಿ ಪುವರ್. ಕ್ಲಾಸ್ನಾಗ ಸ್ವಲ್ಪ ಕಾರ್ನರಲ್ಲಿ ಕೂತ್ಕೊಳ್ಳೋದು, ಮುಜುಗರ ಪಡ್ಕೋದು ಇರ್ತಾರೆ ಸ್ಟೂಡೆಂಟ್ಸ್. ಸೊ ಅವರಿಗೆ ಅಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಸೊ ಆ ರೀತಿ ಇಟ್ ಗೋಸ್ ಫಾರ್ LKG UKG. ಬಟ್ ಇವಾಗ ಅನದರ್ ಥಿಂಗ್ ಏನಂದ್ರೆ, ಬೇರೆ ಸ್ಕೂಲಲ್ಲಿ ಹಾಕಿರ್ತಾರೆ ಹುಡುಗರ್ನ, ಸೊ ಮಧ್ಯ ಬರ್ತಾರೆ, 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ಗೆ ಹಾಕಕ್ಕೆ ಬರ್ತಾರೆ. ಸೊ ಆವಾಗ ಏನು ಮಾಡ್ತೀವಿ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಸೆಸ್ ಮಾಡ್ತೀವಿ. ಲೈಕ್ ಬೇಸಿಕ್ ಟೇಬಲ್ಸ್ ಬರುತ್ತಾ ಇಲ್ಲೋ, ಓದಕ್ಕೆ ಬರುತ್ತಾ ಇಲ್ಲೋ, ಸೊ ಅಟ್ಲೀಸ್ಟ್ ಟೈಮ್ ಹೇಳಕ್ಕೆ ಬರುತ್ತಾ ಇಲ್ಲೋ. ಸೊ ಇದೆಲ್ಲ ಒಂದು ಬೇಸಿಕ್ಸ್ ಯಾವ ರೀತಿ ಯಾವ ಲೆವೆಲಿಗೆ ಅವ್ರಿಗೆ ನಾಲೆಜ್ ಐತೆ ಅಂತ ನೋಡಿ ಅನಾಲಿಸಿಸ್ ಮಾಡಿ ಆಮೇಲೆ ವಿ ಹ್ಯಾವ್ ಅ ಡಿಸ್ಕಷನ್ ವಿತ್ ಆ ಟೀಚರ್ಸ್. ಆಮೇಲೆ ಅವ್ರಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡೋದು. ಅದು ಬಿಟ್ಟು ವಿ ಹ್ಯಾವ್ ಕ್ರಿಯೇಟೆಡ್ ವಾಟ್ಸಪ್ ಗ್ರೂಪ್ಸ್ ಆಲ್ಸೋ ವೇರ್ ಇನ್ ವಿ ಆರ್ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ಪೇರೆಂಟ್ಸ್. ಅವ್ರ ಜೊತೆ ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡೋದು. ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಬರ್ತಿರಲ್ಲ, ಸೊ ಅವ್ರು ಏನಕ್ಕೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾ ಇಲ್ಲ, ನೀವೇನಕ್ಕೆ ಟೀಚರ್ಸ್ಗೆ ಅಂದರೆ ಒಂದೊಂದು ಎಕ್ಸ್ಪೆಕ್ಟೇಷನ್ ಐತಿ ಇಲ್ಲಿ ಎಲ್ಲ ಟೀಚರ್ಸನ್ನು ನೋಡ್ಕೊತಾರಂತ. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಪೇರೆಂಟ್ಸ್ ಎಷ್ಟು ಒಂದು ಚೈಲ್ಡಿಗೆ ಬೆಳೆಯೋಕ್ಕೆ ಇಂಪಾರ್ಟೆಂಟ್ ಅಲ್ಲ, ಈವನ್ ಟೀಚರ್ಸ್ ಆಲ್ಸೋ ದ ಸೇಮ್ ಥಿಂಗ್. ಸೊ ಇಟ್ಸ್ ಲೈಕ್ ಹ್ಯಾಂಡ್ ಇನ್ ಹ್ಯಾಂಡ್. ಕೆಲವೊಂದು ಸ್ಕೂಲ್ಗಳಲ್ಲಿ ಮೇಡಮ್, ಕೆಲವೊಂದು ಸ್ಕೂಲ್ಗಳಲ್ಲಿ ಏನಾಗುತ್ತೆ, ತಂದೆ ತಾಯಿಗಳು ಎಜುಕೇಟ್ ಇರಲೇಬೇಕು, ಅಟ್ಲೀಸ್ಟ್ SLC PUC ಆದರೂ ಇರಬೇಕು, ಹಂಗೇನಾದರೂ ನಿಯಮಗಳಿದಾವೆ? ಏನೂ ಇಲ್ಲ. ವಿ ವಾಂಟ್ ಟು ಗಿವ್ ಅ ಬೆಸ್ಟ್ ಎಜುಕೇಷನ್ ಟು ಎವ್ರಿ ಚೈಲ್ಡ್ ಪಾಸಿಬಲ್. ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಫಸ್ಟ್ ವಿ ಆರ್ ಪ್ರಿಫರಿಂಗ್. ನಾವು ನೋಡ್ತೀವಿ ಅವ್ರು ಎಲ್ಲಿಂದ ಬರತ್ತಾರೋ, ನಮಗೂ ಏನೂ ಇರಲಿಲ್ಲ. ಇಫ್ ಯು ಟಾಕ್ ಅಬೌಟ್ ಮೈ ಫ್ಯಾಮಿಲಿ, ಭಾಗೋಜಿ ಫ್ಯಾಮಿಲಿ, ನಾವು ಏನೂ ಇಲ್ದಿರನ ಬಂದಿರೋದು. ನಮ್ಮ ಪಪ್ಪ ಆ್ಯಕ್ಚುಲಿ ತುಂಬ ಫಾದರ್ ಅವರು ಹಾರ್ಡ್ ವರ್ಕ್ ಮಾಡಿ ನಾವೆಲ್ಲ ಮುಂದೆ ಬಂದಿರೋದು. ಸೊ ಆ ರೀತಿ ಏನೂ ಭೇದ ಭಾವ ಇಲ್ಲ. ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಎಜುಕೇಷನ್ ಟು ದ ಮೋಸ್ಟ್ ರಿಕ್ವೈರ್ಡ್ ಚೈಲ್ಡ್. ಅಂದರೆ ನೀವು ಹೇಳೋದು
ಮನೆಯಲ್ಲಿ ಪೇರೆಂಟ್ಸು ತಮಗೆ ಟೈಮ್ ಸಿಕ್ಕಾಗ ವರ್ಕ್ ಮಾಡಿಸೋದು ನಿಜ ಮೇಡಮ್. ಈಗ ಅವ್ರಿಗೆ ಕೆಲಸದ ಒತ್ತಡದಿಂದ ಮಕ್ಕಳನ್ನ ನೋಡ್ಕೊಳಕ್ ಆಗ್ತಿಲ್ಲ. ಏನು ತಿಂಡಿ ಮತ್ತೆ ಊಟೋಪಚಾರ ಮಾಡ್ಬೋದು, ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಅದನ್ನ ಈಗ ಎಜುಕೇಟೆಡ್ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಸೊ ಆ ಒಂದು ವಿದ್ಯಾರ್ಥಿ ಸ್ಟನ್ ಆಗಿ ಬೆಳಿಬಿಡ್ತಾನೆ. ಇನ್ನೊಂದು ವಿದ್ಯಾರ್ಥಿ ಅವ್ರ ಮನೆಯಲ್ಲಿ ಬಡತನ ಸ್ಥಿತಿ ಇರುತ್ತೆ. ಸೊ ಅಂಥವ್ರನ್ನ ನೀವು ಸಪರೇಟ್ ಆಗಿ ಕೇರ್ ಮಾಡ್ತಾರೆ? ಎಸ್, ಏನು ಮಾಡ್ತೀವಿ ಅಂದರೆ ಟೀಚರ್ಸ್ಗೆ ಅವ್ರ ಜೊತೆ ವಿ ಹ್ಯಾವ್ ಅ ಪೇರೆಂಟ್ ಟೀಚರ್ ಮೀಟಿಂಗ್. ಸೊ ನಮಗೂ ಒಂದು ಐಡಿಯಾ ಇರುತ್ತೆ, ಯಾರು ಪೇರೆಂಟ್ಸ್ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡತ್ತಾರೋ, ಯಾರು ಕೊಡತ್ತಿಲ್ಲ. ಸೊ ಪೇರೆಂಟ್ಸ್ ಅವರು ಎಷ್ಟಾಕೈತೆ ಅವ್ರು ಮಾಡ್ತಿರ್ತಾರೆ ಅಲ್ಲ. ಸೊ ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ಆದರೂ ಇರುತ್ತೆ. ಇವಾಗ ಇಷ್ಟು ಹೋಮ್ವರ್ಕ್ ಕೊಟ್ಟಾರಪ್ಪ, ಹೋಮ್ವರ್ಕ್ ಇಷ್ಟು ಮಾಡಿಸ್ಕೊಂಡ್ ಬರ್ಬೇಕು. ಅವರಿಗೆ ಜಾಸ್ತಿ ಅವರಿಂದ ಅವ್ರು ಏನು ಇನ್ಪುಟ್ಸ್ ಕೊಡೋಕ್ಕಾಗಲಿಲ್ಲ ಅಂದರು, ಬಟ್ ಎಷ್ಟೇ ಒಂದು ಬೇಸಿಕ್ ಐಡಿಯಾ ಪೇರೆಂಟ್ಸ್ಗೆ ಇದ್ದೇ ಇರುತ್ತೆ. ಸೊ ಅವರಿಗೆ ಪೇರೆಂಟ್ಸ್ ಜಾಸ್ತಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ ಅಂದ್ರೆ ಟೀಚರ್ಸ್ ವಿಲ್ ಇನ್ವಾಲ್ವ್ ಮೋರ್. ಸೊ ಇಟ್ಸ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಆಸ್ ಐ ಸೆಡ್ ಬಿಫೋರ್. ಸೊ ಟೋಟಲ್ ಆಗಿ ಮೇಡಮ್ ಈಗ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ 3 ವರ್ಷ ಆಯಿತು. ಸೊ ಹೇಗೆ ಅನಿಸ್ತದೆ ನಿಮಗೆ? ಯಾ, ಐ ಥಿಂಕ್ ವಿ ಆರ್ ಡೂಯಿಂಗ್ ಗುಡ್, ಬಟ್ ತುಂಬ ಸ್ಕೋಪ್ ಇದೆ. ನಮಗೆ ಇಲ್ಲಿರೋ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಬೇಕೇ ಬೇಕು. ಅಫ್ಕೋರ್ಸ್ ಟೀಚರ್ಸ್ ಆರ್ ಆಲ್ಸೋ ಹೈಲಿ ಕ್ವಾಲಿಫೈಡ್. ನಮ್ಮದು ಸ್ಟಾಫ್ ಬಗ್ಗೆ ನಾನು ಮಾತಾಡಲೇಬೇಕು. ದೇ ಆರ್ ಹೈಲಿ ಎಂಥ್ಯೂಸಿಯಾಸ್ಟಿಕ್ ಟೀಚರ್ಸ್. ದೇ ಕಮ್ ವಿತ್ ಲಾಡ್ ಆಫ್ ಎನರ್ಜಿ. ಆ್ಯಕ್ಚುಲಿ ಅವ್ರ ಎನರ್ಜಿ ನೋಡಿನ ನನಗೆ ಮೋಟಿವೇಶನ್. ಅವರ ನನಗೆ ಕೊಡ್ತಿರ್ತಾರೆ ಐಡಿಯಾಸ್, ಮ್ಯಾಮ್ ಹಿಂಗೆ ಮಾಡೋನು ಹಂಗೆ ಮಾಡೋನು. ಸೊ ಐ ಡೆಫಿನೆಟ್ಲಿ ವೌಚ್ ಫಾರ್ ಮೈ ಟೀಚರ್ಸ್. ಸೊ ನಾನೇನು ಹೇಳ್ತೀನಿ ಅಂದರೆ ಪೇರೆಂಟ್ಸಿಗೆ, ಬರ್ರಿ ನಮ್ಮದೆಲ್ಲ ಕ್ಯಾಂಪಸ್ ಎಲ್ಲ ನೋಡ್ರಿ, ಯು ಮೀಟ್ ದ ಮ್ಯಾನೇಜ್ಮೆಂಟ್, ನಾವಿಲ್ಲಿ ಇಲ್ಲದೇ ಇರ್ತೀವಿ, ನಮ್ಮ ಟೀಚರ್ಸ್ ಜೊತೆ ನೋಡ್ರಿ, ಬರ್ರಿ ಮಾತಾಡ್ರಿ, ದೆನ್ ನಿಮ್ಮ ಸ್ಟೂಡೆಂಟ್ನ ನೀವೇನು ಮಾಡ್ಬೇಕಂತ ಯು ಕ್ಯಾನ್ ಟೇಕ್ ಅ ಕಾಲ್ ಆನ್ ದ್ಯಾಟ್. ಓಕೆ ಮೇಡಮ್, ಭಾಳ ಖುಷಿ ಆಯಿತು ತಮ್ಮನ್ನು ಸಂದರ್ಶನ ಮಾಡಿದ್ದಕ್ಕಾಗಿ. ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದೀರ, ಭಾಳ ಖುಷಿ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ತನಕ ಸ್ಫೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಡೆದ ಬಂದ ಹಾದಿಯನ್ನು ನಾವು ನೋಡಿದ್ದಾಯಿತು. ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಮಹಾಜನತೆಗೂ ತಲುಪಿಸಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋ ಹೇಗೆ ಬಂದಿದೆ ಅನ್ನೋದು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಾವು ಈಗಾಗಲೇ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಸಿಗ್ತಾಯಿದ್ವಿ, ಜೊತೆಗೆ ಈಗ ಇನ್ಸ್ಟಾದಲ್ಲೂ ಶುರುವಾಗಿದೆ. ಸೊ ಫೇಸ್ಬುಕ್ಕು ಯೂಟ್ಯೂಬ್ಗಿಂತ ಜಾಸ್ತಿ ಶೇರು, ಕಮೆಂಟ್ಗಳು ಮತ್ತು ಲೈಕ್ಸ್ಗಳು ಬರ್ತಿದ್ದಾವೆ. ಭಾಳ ಖುಷಿ ಆಯಿತು. ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. Hello, I am Lakshmi Pujari. I teach social science at Spurti English Medium School, Moodalgi. I feel proud to be part of this school. It's a place where teachers are respected, students are encouraged to learn, and learning goes on beyond the books. Teaching social science has been a wonderful experience to me. The support from the school and positive environment give my best every day. I am happy to be part of this school. Thank you. Hello, I am Aishwarya Kulkarni. I teach English and Kannada at Spurti English Medium School, Moodalgi. Being a teacher is truly fulfilling experience. Here, teaching is not just a job. It's a journey of learning, growth and joy. I am proud to be a part of a school that values both students and teachers equally. Thank you. Hello, I am Shilpa Bambalwad. I currently teach mathematics and also mental ability. Teaching at Spurti English Medium School is honestly a great experience. Our kids are very eager to learn and team spirits among staff makes work fun. I feel supported and appreciated, which keeps me motivated. It's a place where it's both teachers and students grow together. Thank you.